ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ನಮ್ಮ ಗುಡ್ ಲೈಫ್ ವ್ಲಾಗ್. ಇವತ್ತು ನಾನು ಸುವರ್ಣಗಡ್ಡೆ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಆ್ಯಕ್ಚುಲಿ ಸುವರ್ಣಗಡ್ಡೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮತ್ತು ಸ್ಪೆಷಲಿ ಫಾರ್ ಫೀಮೇಲ್ಸ್ಗೆ ತುಂಬ ಒಳ್ಳೆಯದು ಸುವರ್ಣಗಡ್ಡೆ ತಿನ್ನೋದ್ರಿಂದ. ಅದರ ಗ್ರೇವಿ ಪಲ್ಯ ನೀವು ಕಬಾಬ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಮತ್ತು ಅದಕ್ಕೆ ಬೇಕಾದಂಥ ರೆಸಿಪಿ ಸುವರ್ಣಗಡ್ಡೆ 1 ಕಪ್ ತೊಗೊಂಡಿದ್ದೀನಿ, ಮತ್ತು ಉರ್ಗಡ್ಲೆ ನೈಟ್ ನೆನೆಸಿಟ್ಟು ಮತ್ತು ಬೇಯಿಸ್ಕೊಂಡಿದ್ದೆ ನಾನು. ಕುಕ್ಕರಲ್ಲಿ 2 ವಿಷಲ್ ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ ಆ್ಯಕ್ಚುಲಿ. ಮತ್ತು 2 ಆನಿಯನ್ನು, 1 ಟೊಮ್ಯಾಟೊ, 10ರಿಂದ 11 ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ, ಗೋಡಂಬಿ, ಮತ್ತು 2 ಹಸಿಮೆಣಸಿನ್ಕಾಯಿ, ಕೊಬ್ಬರಿ ತುರಿ. ಸೊ ನಾನಿವಾಗ ಹಸಿಮೆಣಸಿನ್ಕಾಯಿ, ಕ್ಯಾಶ್ಯೂಸು ಮತ್ತು ಟೊಮ್ಯಾಟೊ, ಕೊಬ್ಬರಿ ಇಷ್ಟು ತುರ್ಕೊತೀನಿ ನಾನು. ಮಿಕ್ಸರಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಇವ್ರನ್ನ 2 ಚೆನ್ನಾಗಿ ಹೆಚ್ಕೊಳ್ತೀನಿ ನಾನು, ಅದು ಒಗ್ಗರಣೆಗೆ. ಸೊ ಈಗ ಫಸ್ಟ್ ನಾವು ಗ್ರೈಂಡರಲ್ಲಿ ಇದನ್ನು ಪೇಸ್ಟ್ ಮಾಡಿ ಫ್ರೆಂಡ್ಸ್, ಫಸ್ಟು ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಸುವರ್ಣಗಡ್ಡೆನ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಸುವರ್ಣಗಡ್ಡೆನ ಎಷ್ಟು ದಪ್ಪ ಬೇಕಾದ್ರೂ ಹೆಚ್ಕೊಳ್ಬೋದು. ನಾನು ಸ್ವಲ್ಪ ಸಣ್ಣ ಸಣ್ಣ ಮೀಡಿಯಮ್ ಆಗಿ ಹೆಚ್ಕೊಂಡಿದ್ದೀನಿ. ಸೊ ಇದು ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗಿದೆ. ಸೊ ಈಗ ಇದು ನನ್ನ ಸೈಡಲ್ಲಿ ಇಟ್ಬಿಟ್ಟು ಈಗ ಗ್ರೇವಿ ಒಗ್ಗರಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಈಗ ಗ್ರೇವಿ ಮಾಡೋಣ. ಸೊ ಅದಕ್ಕೆ ನಾನು ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೇನೆ. 4 ಸ್ಪೂನೇ ಹಾಕ್ಕೊಳ್ಳಿ, ಯಾಕಂದರೆ ಆನಿಯನ್ ಫ್ರೈ ಆಗಬೇಕಲ್ವ. ನೋಡಿ, ನಾನು ಆನಿಯನ್ ತುಂಬ ಸಣ್ಣಗೆ ಹೆಚ್ಕೊಂಡಿದ್ದೇನೆ. ಸೊ ಆನಿಯನ್ ಈಗ ಫ್ರೈ ಮಾಡ್ಕೊಳ್ಳೋಣ. ಸೊ ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಆನಿಯನ್ ಗೋಲ್ಡನ್ ಕಲರ್ ಆಗಿದೆ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಅಷ್ಟೇ ಮಾಡ್ತಾನೆ ಇರಿ. ಶುಂಠಿ ಬೆಳ್ಳುಳ್ಳಿ ಹಸಿ ಪೇಸ್ಟ್ ಸ್ಮೆಲ್ ಎಲ್ಲ ಹೋಗಿದೆ. ಈಗ ನಾವು ತುರಿದು ಇಟ್ಕೊಂಡಿದ್ದೀರಲ್ಲ ಟೊಮೆಟೊ, ಕ್ಯಾಶ್ಯೂ, ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ, ಅದು ಪ್ಯೂರಿ ಹಾಕೊಳ್ಳೋಣ. ಇದೊಂದು ಸ್ವಲ್ಪ ಬಿಸಿ ಆಗಲಿ. ನಂತರ ನಾವು ಮಸಾಲೆ ಹಾಕೊಳ್ಳೋಣ. ಚೆನ್ನಾಗಿ ಕುದಿದೆ, ಟೊಮೆಟೊ ಮತ್ತು ಇದೆಲ್ಲ ಆನಿಯನ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಈಗ ಮಸಾಲೆ ಹಾಕೊಳ್ಳೋಣ. ಮೊದಲಿಗೆ 1/2 ಸ್ಪೂನ್ ಟರ್ಮರಿಕ್ ಅರಿಶಿನ ಹಾಕೊಳ್ಳೋಣ.
ಅರ್ಧ ಸ್ಪೂನ್ ಧನಿಯಾ ಪುಡಿ, ನೀವು ಆಲ್ರೆಡಿ ಮಸಾಲ ಟೊಮೆಟೊ ಜೊತೆ ಮಾಡೋಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀರಾ. ಸೊ ನೋಡಿಕೊಂಡು ಖಾರ ನೋಡಿಕೊಂಡು ಒಣಮೆಣಸಿನ ಇದು ಹಾಕಿ, ಚಿಲ್ಲಿ ಪೌಡ್ರ್ ಹಾಕಿ. ನಾನು ಸ್ವಲ್ಪ ಹಾಕ್ತೀನಿ, ಖಾರಕ್ಕೆ ತಕ್ಕಷ್ಟು ನೀವು ಮೆಣಸಿನ ಪುಡಿ ಹಾಕ್ಕೊಳ್ಬೋದು. ಮತ್ತು 1 ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿ. ಆಯಿಲ್ ಬಿಟ್ಕೊಳುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಒತ್ಕೊಳ್ಳಿ. ಫ್ರೆಂಡ್ಸ್, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಈಗ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ತೀನಿ. ಸೊ ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ 1.5 ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆಲ್ಲ ಸೈಡಲ್ಲಿ ಬಿಟ್ಕೊಳ್ತಿದೆ. ಸೊ ತುಪ್ಪ ಹಾಕಿದ್ದೀವಿ. ಸೊ ಈಗ ನಾವು ಬೇಯಿಸಿಟ್ಕೊಂಡಿದ್ದೀರಲ್ಲ ಹುರ್ಗಡ್ಲೆ, ಅದನ್ನು ಹಾಕೋಣ. ಬೇಯಿಸಿಟ್ಕೊಂಡಿರೋ ಹುರ್ಗಡ್ಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಸುವರ್ಣಗಡ್ಡೆ, ನೋಡಿ ಫ್ರೆಂಡ್ಸ್, ನೀವು ಬೇಕಿದ್ರೆ ನೀರು ಹಾಕೊಬೋದು. ಚಪಾತಿಗೆ ಅಂತಂದರೆ ನೋಡಿ ಇದರಲ್ಲೇ ಗ್ರೇವಿ ಚೆನ್ನಾಗಿ ಆಗಿರುತ್ತೆ. ಸೊ ಆ ರೈಸ್ಗೆ ಇಲ್ಲಾಂದರೆ ಇಲ್ಲೂ ನಿಮ್ಗೆ ಇನ್ನೊಂಚೂರು ವಾಟ್ರಿ ಟೈಪ್ ಬೇಕು ಅಂತಂದರೆ ನೀರು ಹಾಕ್ಕೊಳ್ಳಿ. ನಾನು ಹುರ್ಗಡ್ಲೆ ಬೇಯಿಸಿದ ನೀರಿತ್ತು, ನಾನು ಅದನ್ನೇ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ಕನ್ಸಿಸ್ಟೆನ್ಸಿ ಇದೆ. ನಿಮಗೆ ಬೇಕಿದ್ರೆ ನೀವು ವಾಟರ್ ನಿಮ್ಗೆ ಹೇಗೆ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ವಾಟರ್ ಹಾಕೊಳ್ಬೋದು. ತುಂಬ ತಿಕ್ಕಾಗಿ ಬೇಕಾದ್ರೆ ತಿಕ್ಕಾಗಿ ಇಟ್ಕೊಬೋದು. ಸೊ ರೈಸ್ಗೋಸ್ಕರ ಮಾಡ್ತಿರೋದು. ಸೊ ರೈಸ್ಗಾಗಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಮುಚ್ಚಲಿಕ್ಕೆ ಮುಂಚೆ ಕೊತ್ತಂಬರಿನ ಗಾರ್ನಿಷ್ ಮಾಡಿ ಕುಕ್ಕರ್ ಮುಚ್ಚಿ 1 ವಿಜಿಲ್ ಬಂದರೆ ಸಾಕು ಫ್ರೆಂಡ್ಸ್. 1 ವಿಜಿಲಲ್ಲಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಯಾಕಂದರೆ ಹೊರಗಡೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ. ಸೊ ಸುವರ್ಣಗಡ್ಡೆ ಒಂದು ಬೇಯಬೇಕಷ್ಟೇ. ಸೊ ಮತ್ತು ಗ್ರೇವಿ ಎಲ್ಲ ಚೆನ್ನಾಗಿ ಇಳಿಯುತ್ತೆ. ಸೊ ಈ ಥರ ತಿರ್ಸ್ಕೊಟ್ಬಿಟ್ಟು ನೀವು ಕುಕ್ಕರ್ ಮುಚ್ಚಿ 1 ವಿಜಿಲ್ ತನಕ ಇಟ್ಟು ಆಮೇಲೆ ಓಪನ್ ಮಾಡ್ಬೋದು. ಸಾರೀಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಇಷ್ಟು ತಿಕ್ಕಾಗಿದೆ. ರೈಸ್ ಅಥವಾ ಚಪಾತಿ ಜೊತೆ ಮಾಡ್ಕೊತೀನಿ, ತುಂಬ ರುಚಿಯಾಗಿರುತ್ತೆ. ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿ. ತುಂಬ ರುಚಿಯಾಗಿರುತ್ತೆ ಸಾರು.
ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಾರು ಮಾಡಿ ತಿಂದು ಹೇಗಿದೆ ರುಚಿ ಅಂತ ಹೇಳಿ ಕಮೆಂಟ್ ಮಾಡಿ ನಮಗೆ. ಮತ್ತು ಮರಿದಿರ ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.